ಪ್ರತಿಯೊಂದು ಪಂದ್ಯಗಳ ಜಾನ್ಮಯ ಪ್ರದರ್ಶನದ ಮೂಲಕ ಗೂಳಿಯಂತೆ ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ ಕಣದಲ್ಲಿ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಸಾಯಿ ಆಕ್ರಮಣ. ವೇಗ, ಅತಿಯಾದ ವೇಗ. ನಿರಂತರವಾದ ಹೆಜ್ಜೆಗಳಲ್ಲಿ ಪಂದ್ಯದ ತೀವ್ರತೆಯನ್ನು ಬಳಸಿಕೊಳ್ಳುವಂತ ಸಾಧ್ಯತೆಗಳಲ್ಲೇ ಸತತವಾದ ಸ್ಪರ್ಧೆಯ ತೀವ್ರತೆಗಳು. ರಣಾಂಗಣದಲ್ಲಿ ಆಟಾವಕಾಶ. ರಕ್ಷಿತ್ ಪೋಲ್ಸಾರಿ ಕ್ರಮಿಸುವ ಮೂಲಕ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಪರವಾಗಿ ಪ್ರೊ ಕಬಡ್ಡಿ ಆಡಿದ ರಕ್ಷಿತ್ ಪೂಜಾರಿ. ತಮಿಳ್ ತಲೆವಾಸ್ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿರ್ತಕ್ಕಂಥ ಮಂಗಳೂರಿನ ಮೀನು ಸಾಯಿ ಪ್ರಸಾದ್. ಸಾಯಿ ಯಶಸ್ವಿ ಆಟ ಸಾಯಿಯಿಂದ. ದಿಟ್ಟ ಪ್ರಯತ್ನವನ್ನ ಸಾಧಿಸಿಕೊಳ್ಳಬಲ್ಲ, ಆಟದ ರಂಗೇರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಒಂದು ರೀತಿಯಲ್ಲಿ ಸೆಮಿಫೈನಲ್ ಕದನ ಇದು. ಕೆಲವಿನ ಆಕ್ರಮಣಗಳ ಮೂಲಕ ದಾಳಿಯಲ್ಲಿ ಮತ್ತೆ ರಕ್ಷಿತ್ ಎದುರಾಳಿಯ ಪಾಳೆಯದಿಂದ ಆಕ್ರಮಣ. ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. 3 ರಾಷ್ಟ್ರೀಯ ತಾರೆಗಳು, 4 ರಾಷ್ಟ್ರೀಯ ತಾರೆಗಳು ಒಂದೇ ಅಂಕಣದಲ್ಲಿ. ಅಂತಾರಾಷ್ಟ್ರೀಯ ಆಟಗಾರ ರಕ್ಷಿತ್ ಪೋಲ್ಸಾರಿ ಡಿಫೆಂಡರ್ಗಳ ಕೈ ಚಲಕದಲ್ಲಿ ವಿಶ್ವಾಸ್ ಕಾಟೆ ಅವರಿಂದ ಸೂಪರ್ ರೈಡ್ ಮಾಡುವ ಆಟಗಾರರಿಗೆ 1,000 ನಗದು ಪುರಸ್ಕಾರ ಘೋಷಣೆಯಾಗಿದೆ. ಎನ್ಬಿ ಜೂನಿಯರ್ ನ್ಯಾಷನಲ್ ಸಮರ್ಪಕವಾದ ಆಟ. ಕಾರ್ನರ್ನಲ್ಲಿ ಅಫ್ರಿಕಡಬ ಮೊಹಮ್ಮದ್ ನಿಶಾನ್, ದಾಳಿಯಲ್ಲಿ ಅಭಿ ಬಳ್ಳ ಆಟಗಾರ. ಕಳೆದ ದಾಳಿಯಲ್ಲಿ ಅಂಕದ ಜೊತೆಗೆ ಬರಲು ಭಾಗ. ಕೆಚ್ಚದೆಯ ಸ್ಪರ್ಧೆಯ ತೀವ್ರತೆಗಳು ಒಳಭಾಗದಲ್ಲಿದೆ. ಆಹಾ, ಎಂತ ಸ್ಕಾರ್ಪಿಯನ್ ಕಿಕ್ ಅಲ್ಲಿ ಕಾದು ಕುಳಿತಂತೆ ಜಾನ್ಮಯ ಆದ ಪಂದ್ಯಕ್ಕೆ ತನ್ನ ಆಟದ ಶೈಲಿಯನ್ನ ಅದ್ಭುತವಾಗಿ ನಿಭಾಯಿಸಿಕೊಳ್ಳಬಲ್ಲ ಸಾಯಿ ಪ್ರಸಾದ್ ಅಯ್ಯ ವಾರಿಯರ್ಸ್ ಪರವಾಗಿ. ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳಬಲ್ಲ ಆಟ ಅವಕಾಶ. ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ ಕಣದಲ್ಲಿ. ಅಮ್ಮಿ ಕುಪ್ಪೆಟ್ಟಿ ಆಟದಲ್ಲಿ ಕುಪ್ಪೆಟ್ಟಿ ಆಕ್ರಮಣ. ಅಮ್ಮಿ ನಿರಂತರ ಹೆಜ್ಜೆಗಳ ಕದನ ಮುಂದುವರಿತಾ ಇದೆ. ವೇದಿಕೆಯಲ್ಲಿದ್ದಾರೆ. ಅವರಿಗೆ ಆದರಣೀಯ ಸ್ವಾಗತ ಜೊತೆಗೆ ಅಭಿನಂದನೆಯನ್ನ ಸಮರ್ಪಿಸುವಂತೆ ಜೂನಿಯರ್ ನ್ಯಾಷನಲ್ ಮತ್ತೊಬ್ಬ ಆಟಗಾರ ಮಹದೇಶ. ದಾಳಿಯಲ್ಲಿ ಆಕ್ರಮಣ ಮಾಡಬಲ್ಲ ಚತುರ ಆಟಗಾರನಾಗಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ಶ್ರೇಷ್ಠತೆಯ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆ. ಕುಪ್ಪೇಟಿ ಆಲ್ ಔಟ್ ಆಗಿದೆ. ಚೇತನ್ ಅವರು ನಿರೀಕ್ಷೆಯ ಆಟಗಳ ಮೂಲಕ ಕದನ ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪರಿಪೂರ್ಣ ಆಟದ ಅವಕಾಶಗಳಲ್ಲಿ ಯುವ ಮುಖಂಡರುಗಳಿಗೆ ಕೂಡ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಎರಡೂ ತಂಡಗಳಲ್ಲಿ ಕೂಡ ಅನುಭವದ ಯುವ ಆಟಗಾರರನ್ನ ಕಣದಲ್ಲಿ ಕಾಣಬಹುದಾಗಿದೆ. ನಿರಂತರವಾದ ಸ್ಪರ್ಧೆಯ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲಂತಹ ಹಂತದಲ್ಲಿಯೇ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಕೃಪಾ ಸಾಗರ ಫಾರ್ವರ್ಡ್ ಪ್ರಯತ್ನ ಯಶಸ್ವಿಯಾಗಿದೆ. ಎಷ್ಟೊಂದು ತಾಳ್ಮೆ ರಾಕಿಗೆ, ಎಲ್ಲವನ್ನ ಸಹಿಸಿಕೊಳ್ಳಬೇಕು.
ಆಟದಲ್ಲಿ ಕೃಪಾ ಸಾಗರನ ಆಕ್ರಮಣದ ಮೂಲಕ ಡಿಫೆನ್ಸ್ ನಲ್ಲಿ ಅಂಕ ಬಂದಾಗ ಗಳಿಕೆ 13-10. ಬೋನಸ್ ಗಳಿಕೆ ಸುತ್ತು ಟ್ಯಾಕ್ಲಿಸ್ ಆನ್ ಆಗಿದೆ ಕಣದಲ್ಲಿ. ಮತ್ತೆ ದಾಳಿ ಆಕ್ರಮಣದಲ್ಲಿ ರಾಕೆ 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 ಅಮ್ಮೆ 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 ರಾಕೆ ಡಿಫೆನ್ಸ್ ನಲ್ಲಿ ಕಾರ್ತಿಕ್, ಅಭಿಷೇಕ್ ಕಾರ್ನರ್ ನಲ್ಲಿ ಪ್ರೋ ಕಬಡ್ಡಿಯಲ್ಲಿ ಆಡಿರತಕ್ಕಂತ ಬೋನಸ್ +2 ವಿಶ್ವರಾಜ ಕಣದಲ್ಲಿ ಮತ್ತೆ ಆಕ್ರಮಣಗಳ ಮೂಲಕವಾಗಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕೃಪಾ ಸಾಗರ ಸೀನಿಯರ್ ನ್ಯಾಷನಲ್ ಆಟಗಾರ. ತೀವ್ರತೆಗಳಲ್ಲಿ ಆಟ ಮುಂದುವರಿಸಿಕೊಳ್ಳುತ್ತಾ ಇದೆ. ರಕ್ಷಿತ್ ಒಳಭಾಗದಲ್ಲಿ ಪ್ರತಿಯೊಂದು ಹೆಜ್ಜೆಗಳಲ್ಲೇ ಕೂಡ ಪರಿಪೂರ್ಣವಾದ ಆಟದ ಅವಕಾಶಗಳನ್ನು ತೆರೆದಿರಬಲ್ಲಂತ ಪಂದ್ಯವಾಗಿದೆ. ಆಟ ಮುಂದುವರಿತಾ ಇದೆ. ಪ್ರತಿಯೊಂದು ದಾಳಿಗಳಲ್ಲಿ ಕೂಡ ಶ್ರೇಷ್ಠತೆಯ ಪ್ರದರ್ಶನವನ್ನ ಕಾದಿರಿಸಿಕೊಳ್ಳಬಲ್ಲ ಯೋಜನಾಬದ್ಧ ಯುವ ಆಟಗಾರ. ಅಮೇ ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ಸಮರ್ಪಕ ಹೆಜ್ಜೆಯಲ್ಲಿ ಅಭಿಷೇಕ್ 20-14 6 ಅಂಕಗಳ ಅಂತರ ಇದೆ. Super tackles again. Abhi. ಸರ್ವಾಂಗೀಣ ಸ್ಪರ್ಧೆಯ ಪ್ರತಿದಾಳಿಗಳಲ್ಲಿ ಒಂದು 15ರಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಎರಡು ಆಟಗಾರಗಳ ಮಧ್ಯೆ ಸರಾಗವಾದ ಸ್ಪರ್ಧೆಯ ತೀವ್ರತೆಗಳು ಮುಂದುವರಿತಾರೆ. ಪ್ರತಿ ಅಂಕವೂ ಕೂಡ ಅವಶ್ಯಕವಾಗಿದೆ. 16 ಮುನ್ನಡೆಯ ಅಂತರ ಕಡಿಮೆಯಾಗುತ್ತಾ ಇದೆ ಬೆಲ್ಲನೆ. ಪ್ರತಿ ದಾಳಿ ಸಮರ್ಪಕತೆ. ಅಭಿ 50 ಎಂತ 22-19ರಲ್ಲಿ ಕೃಪಾ ಸಾಗರ ದಾಳಿಯಲ್ಲಿ ಈ ಪಂದ್ಯದ ಸೂಪರ್ ರೈಡ್ ಮಾಡುವ ಆಟಗಾರನಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಆತ್ಮೀಯರಾಗಿರುವಂತಹ ವಿಶ್ವಾಸ್ ಕಾಟೆ ಅವರು 1,000 ನಗದು ಪುರಸ್ಕಾರವನ್ನು ನೀಡಿದ್ದಾರೆ. ವೇಗ, ಅತಿಯಾದ ವೇಗ, ಸ್ಪಷ್ಟವಾದ ತೀವ್ರತೆಗಳ ಮೂಲಕ ರಣಾಂಗಣದ ಆರ್ಭಟವನ್ನು ಮುಂದುವರಿಸಿಕೊಂಡಿರುವಂತಹ ಸಾಯಿ ಪ್ರಸಾದ್. ದಾಳಿಯಲ್ಲಿ ಆಕ್ರಮಣ, ಅಂಕದ ಗಳಿಕೆ. ಪಂದ್ಯದಲ್ಲಿ ಮಾದೇಶ ದಾಳಿಯ ಚತುರ ಅನುಭವಗಳನ್ನು ತೆರೆದಿರಬಲ್ಲ ಆಟಗಾರನಾಗಿ ಜೂನಿಯರ್ ನ್ಯಾಷನಲ್ ಮಾದೇಶ ಗಳಿಕೆ ಕಡೆಗೆ ಗಮನ ಹರಿಸಿದ ಆಟಗಾರ. ನಿರಂತರವಾದ ಹೆಜ್ಜೆಗಳಲ್ಲಿ ಪಂದ್ಯದ ತೀವ್ರತೆಯನ್ನು ಬಳಸಿಕೊಳ್ಳುವಂತ ಸಾಧ್ಯತೆಗಳಲ್ಲೇ ಬಂಧನ 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 ಬಿಡುಗಡೆ. ಒಂದೊಂದು ಪಂದ್ಯಗಳು ಕೂಡ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಂತು ನೋಡುವಂತೆ ಮಾಡಿರುವ ಸ್ಪರ್ಧೆಗಳಾಗಿದೆ. ಅಯ್ಯ ಕಪ್ ಸೀಸನ್ 6ರಲ್ಲಿ ನಾವುಗಳಿದ್ದೇವೆ.
ಇನ್ನು ಉಳಿದಿರುವುದು ಕೇವಲ ಬೆರಳಿಕೆ ಸ್ಪರ್ಧೆಗಳಷ್ಟೇ. ಆದ್ರೆ ಲೆಕ್ಕಾಚಾರಗಳ ಆಟದಲ್ಲಿ ಬಂಧನ ಆಗಿದೆ. ಮುನ್ನಡೆಯ ಅವಕಾಶದಲ್ಲಿ ದಾಳಿ ಆಕ್ರಮಣದಲ್ಲಿ ಆಟ ಮೂಲಕ ಆಕ್ರಮಣ ಮುಂದುವರಿತಾ ಇದೆ. ದಾಳಿಯ ತೀವ್ರತೆಯಲ್ಲಿರುವಂತೆ ಎರಡೂ ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಕಾದಿರಿಸಿಕೊಳ್ಳಬಲ್ಲ ಆಟಗಾರ. ಪ್ರಮುಖ ಎರಡೂ ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡ್ತಾ ಇದೆ. ಕಾಂಬಿನೇಷನ್ ಟ್ಯಾಕಲ್, ಬಿಗಿಯಾದ ಹಿಡಿತದಲ್ಲಿ ನಾಲ್ವರು ಡಿಫೆಂಡರ್ ಮಧ್ಯೆ ಮತ್ತೆ ಸಾಯಿ ಪ್ರಸಾದ್. ಅಭಿದ್ವಯರು ಕಾರ್ನರ್ ನಲ್ಲಿ ಇವತ್ತು ಅದ್ಭುತವಾದ ಮೂಡ್ ನಲ್ಲಿ ಡಿಫೆನ್ಸ್ ಅನ್ನು ಮಾಡ್ತಾ ಇದ್ದಾರೆ. ರಲ್ಲಿ 27-23 ತಪ್ಪುಗಳ ಪುನರಾವರ್ತನೆಯನ್ನ ಮಾಡ್ತಾ ಇದೆ ನಿಶಾಂತ್. ಕಾಲನಲ್ಲಿ ಅಂಕಗಳು ನಿರಂತರವಾಗಿ ಸ್ಥಾನ ಪಲ್ಲಟಗೊಳ್ಳುತ್ತಾ ಇದೆ. 24 ಪ್ರತಿಯೊಂದು ಪಂದ್ಯಗಳ ಜಾನ್ಮಯ ಪ್ರದರ್ಶನದ ಮೂಲಕ ಗೂಳಿಯಂತೆ ರಣಾಂಗಣದ ತೀವ್ರತೆಯನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ ಪಂದ್ಯದ ಎರಡೂ ತಂಡಗಳಲ್ಲಿ ಸತತವಾಗಿ ಅಭಿಯ ಆಕ್ರಮಣ. ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿರಿ. ಈ ಪಂದ್ಯದ ತರುವಾಯವಾಗಿ ಒಳಭಾಗದಲ್ಲಿ ಹೋರಾಟಕ್ಕೆ 30-25 5 ಅಂಕಗಳ ಅಂತರ. ನೋಡಿ, ಮುಂದಿನ ಸ್ಪರ್ಧೆಯ ತಂಡಗಳನ್ನ ನಮ್ಮ ವಾಲಂಟಿಯರ್ಸ್ ಹೋಗಿ ಕರ್ಕೊಂಬನ್ನಿ. ಬೋನಸ್ ಸಿಂಗಲ್ ವಿಭಾಗಕ್ಕೆ ಅಗೇನ್ ಸೂಪರ್ ಟ್ಯಾಕಲ್ ಸಾಲ್ ಆಗಿರುವಂತಹ ಸಂದರ್ಭದಲ್ಲಿ ರಾಕಿಯ ಸಾಯಿ ಪ್ರಸಾದನ ಪ್ರಯತ್ನ ಯಶಸ್ವಿಯಾಗುತ್ತಾ ಇದೆ. ಅಂಕದ ಗಡಿ ಎರಡೂ ತಂಡಗಳಲ್ಲಿ ನಿರಂತರವಾಗಿ ಪಂದ್ಯದ ಅವಕಾಶಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರರು. ಅವಕಾಶ ಅಲ್ಲಿ ಬೋನಸ್ +2. ಸಾಯಿ ಪ್ರಸಾದ್ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ ಕಣದಲ್ಲಿ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಸಾಯಿ ಆಕ್ರಮಣ. ಸಾಯಿ ಪ್ರಸಾದ್, ಯು ಹೀರೋ, ಯು ಬ್ಯೂಟಿ. ಯಪ್ಪಪ್ಪ ಸಾಯಿ ಪ್ರಸಾದ್ ಮುನ್ನಡೆ ಅವಕಾಶವನ್ನ ಉಳಿಸಿಕೊಂಡಿರುವಂತಹ ಅವಧಿಯಲ್ಲಿ ಆಟ ರಂಗೇರಿಸಿಕೊಳ್ತಾ ಇದೆ. ಪ್ರತಿ ದಾಳಿಯಲ್ಲಿ ಆಕ್ರಮಣಗಳು ಎರಡೂ ತಂಡಗಳಲ್ಲಿ ಕಾಣಬಹುದಾಗಿದೆ. ಸ್ಪಷ್ಟವಾದ ಪಾದಚಲನೆಯ ಮೂಲಕ ಆಟದ ಅವಕಾಶಗಳು 37-31 ಆಯಾ ವಾರಿಯರ್ಸ್ ತಂಡದ ಆಟಗಾರರು ಮುನ್ನಡೆಯಲಿದ್ದಾರೆ. ಲೀಗ್ ಆಗಿರುವ ಕಾರಣ ಅಂಕಗಳ ಅಂತರ ಎಷ್ಟಿದೆ ಅನ್ನುವುದು ಕೂಡ ಒಮ್ಮೆ ಲೆಕ್ಕಾಚಾರಕ್ಕೆ ಬರುತ್ತದೆ ಚಾಂಪಿಯನ್ ಪಟ್ಟಕ್ಕೆ. ಹಾಗಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳಲೇಬೇಕು. ಗೆಲುವಿನಲ್ಲಿ ಸಮಾನ ಗೆಲುವುಗಳ ಕಡೆಗೆ ಮುಂದುವರಿಯುವ ತಂಡ. 3 ಪಂದ್ಯಗಳು ತಲಾ ಒಂದೊಂದು ತಂಡಕ್ಕೆ. ಡಿಎಂ ಗ್ರೂಪ್ ವಿರುದ್ಧವಾಗಿ ಕೆನಾಲು ಕಲ್ಕೆರೆ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಡಿಎಂ ಗ್ರೂಪ್ ತಾವು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಪಂದ್ಯದ ತರುವಾಯ ಅವಕಾಶಗಳು ತೃತೀಯ ಮತ್ತು ಚತುರ್ಥ ಸ್ಥಾನವೂ ಕೂಡ ಒಂದೊಂದು ಅನುಭವಕ್ಕೆ.
40-31 ಅಂತಿಮ 4 ನಿಮಿಷಗಳು. ಹೋರಾಟದ ಚಿತ್ರಣ ಬದಲಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿಯೇ ಪಂದ್ಯ. ಎರಡೂ ತಂಡಗಳಲ್ಲಿಯೂ ಕೂಡ ಹೆಚ್ಚುವರಿ ಒತ್ತಡದ ಸಂದರ್ಭಗಳು ಈ ಪಂದ್ಯದಲ್ಲಿ. ಸಾಯಿ ಪ್ರಸಾದ್ ದಾಳಿಯಲ್ಲಿ ಕೂಲಾಗಿ ಕಾಮಾಗಿ ಕೊನೆಯ 3 ನಿಮಿಷಗಳು. ಮುನ್ನಡೆಯ ಅವಕಾಶವನ್ನ ಹೆಚ್ಚಿಸಿಕೊಂಡಿರುವ ಅಯ್ಯ ವಾರಿಯರ್ಸ್. ಪ್ರತಿಯೊಂದು ಪಂದ್ಯವೂ ಕೂಡ ಅವಶ್ಯಕವಾಗಿರಲಿದೆ. ಆಟ ಅಂಡ್ ಬೋನಸ್ ನ ಸಿಂಗಲ್. ಕರೆಕ್ಟ್ ಹೌದು, ಚರ್ಚೆ ಮಾಡಬಹುದು ಅಲ್ಲೇ ಕೂತ್ಕೊಂಡ ಅಷ್ಟೇ. ಪ್ರತಿಯೊಂದು ಪಂದ್ಯದಲ್ಲಿಯೂ ಕೂಡ ನಮ್ ಶರತ್ ಅವರು ಎಷ್ಟು ಸೀರಿಯಸ್ ಆಗಿರ್ತಾರೋ ಅಷ್ಟೇ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ತಂಡವನ್ನ. ನಗುಮುಖದ ತಂಡದ ಕೋಚ್. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಕಾದನ. ಅಪ್ಪ ಎಂತ ಶಕ್ತಿ, ಯುಕ್ತಿಯ ಶಕ್ತಿ ಬೇಲ್. ಮಾಡು ಇಲ್ಲವೇ ಮಡಿ ಕಣದಲ್ಲಿ ಮುಂದುವರಿತಾ ಇದೆ. ಅಯ್ಯ ವಾರಿಯರ್ಸ್ ತಂಡದ ಪ್ರಮುಖ ಆಟಗಾರ ರಕ್ಷಿತ್ ಒಳಭಾಗದಲ್ಲಿ. ತಂಡಗಳ ಸ್ಪರ್ಧೆಯನ್ನ ಕಣದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಲೆಕ್ಕಾಚಾರದ ಆಟಗಳ ಮಧ್ಯೆ ಕಣದಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರ ಕೆಳೆಯುವಂತಹ ಹಂತದಲ್ಲಿ ಕೊನೆಯ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ. ಅದು ಕನ್ಫ್ಯೂಷನ್, ಎಲ್ಲ ಫೈಂಡ್ ಔಟ್ ಮಾಡ್ತಿದ್ರಲ್ಲ. ಅವರೆಷ್ಟು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದಾರೆ 3 ರೆಫ್ರಿಗಳು. ಇಲ್ಲ, 1 ನಿಮಿಷನೇ ಹೇಳಿದವರು. ಆಟದಲ್ಲಿ ಮತ್ತೆ ಆದೇಶ. ಅಂತಿಮ ನಿಮಿಷಗಳಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಮುನ್ನಡೆಯಲ್ಲಿ ಅಯ್ಯ ವಾರಿಯರ್ಸ್ ತಂಡದ ಆಟಗಾರಗಳಿದ್ದಾರೆ. ಬೋನಸ್ಗಳಿಗೆ ಅಮ್ಮಿ ಕುಪ್ಪೆಟ್ಟಿಯ ಅಮ್ಮಿ ದಾಳಿಯಲ್ಲಿ ಅಂಕಣದಲ್ಲಿ ಮುಂದುವರಿಯುತ್ತದೆ. ಮುನ್ನಡೆಯ ಅಂತರ ಉಳಿಸಿಕೊಳ್ಳುವ ತಬಕದಲ್ಲಿ 2 ತಂಡಗಳನ್ನು ಕಾಣಬಹುದಾಗಿದೆ. ಲೀಗ್ನ ಲೆಕ್ಕಾಚಾರಗಳಲ್ಲಿ ಹೋರಾಟದ ತೀವ್ರತೆಗಳು ಈ ಪಂದ್ಯದಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವಂತಹ ಹೆಜ್ಜೆ. ಅನ್ನೋದ್ರಿಗೆ ಸ್ಪರ್ಧೆಯಲ್ಲಿ ಗೆಲುವಿನೊಂದಿಗೆ ಮುಂದುವರಿತಾ ಇದೆ ಅಯ್ಯ ವಾರಿಯರ್ಸ್. ಮುಂದಿನ ಪಂದ್ಯಕ್ಕಾಗಿ ರಾಕೇಶ್ ಅವರೇ ನೀವುಗಳು 5 ನಿಮಿಷ ಒಳಗಾಗಿ ಮತ್ತೆ ಬನ್ನಿ. ಮತ್ತೊಂದು ಪಂದ್ಯಕ್ಕಾಗಿ DM ಗ್ರೂಪ್ಸ್ ನವರು ಬನ್ನಿ. ಹಾ